ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರ್ಷ, ನೀನ್ ಎಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ನನ್ನ ಮೇಲೆ ಕೋಪಕ್ಕಿಂತ ಪ್ರೀತಿ ಜಾಸ್ತಿ ಇದೆ ಅನ್ನೋದು ಗೊತ್ತು. ಆದರೆ ಯಾಕೆ ಯಾವುದನ್ನು ಎಕ್ಸ್ಪ್ರೆಸ್ ಮಾಡ್ತಿಲ್ಲ? ನೀನೇ ನನ್ನ ಬಾ ಅಂತ ಕರೆದ್ರೆ ನೀನು ಈಗ ಹೋಗಿ ಅರ್ಟ್ ಆಗುತ್ತಾ? ಪ್ಲೀಸ್ ಹರ್ಷ, ಮನ್ಸಿ ಪ್ಲೀಸ್ ಬಂದ್ಬಿಡು ಅಂತ ಒಂದೇ ಒಂದು ಮೆಸೇಜ್ ಹಾಕು. ನಾನು ಬೇಗ ಬಂದ್ಬಿಡ್ತೀನಿ. ಪ್ಲೀಸ್ ಮೆಸೇಜ್ ಮಾಡು. ಏನು ಯೋಚನೆ ಮಾಡ್ತಿದ್ಯಾ? ಬೇಗ ಮೆಸೇಜ್ ಮಾಡು. ಮತ್ತೆ ಕಾಲ್ ಮಾಡು. ಇವಳು ಯಾಕೆ ಹೀಗೆ ಬಂದ್ಲು? ಹರ್ಷ, ಭಾವನಾ, ನನ್ನ ನೋಡಿ ನೀವು ನಾರ್ಮಲ್ ಆಗಿದ್ದೀನಿ ಅನ್ನೋ ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ? ನಾನಾ? ಆ್ಯಕ್ಚುಲಿ ನೀವು ನಾರ್ಮಲ್ ಆಗಿಲ್ಲ. ಏನಾಯಿತು? ಏನಾಯಿತು, ಏನಾಗ್ತಿದೆ ಅನ್ನೋದು ರಿಯಲಿ ಐ ಡೋಂಟ್ ನೋ. ಬಟ್ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇದೆ. ದಿಸ್ ಇಸ್ ಟ್ರೂ. ಬೈ ದ ವೇ, ನೀವು ಇಲ್ಲೇನು ಮಾಡ್ತಿದ್ದೀರಾ? ನಿಮ್ಮ ಪ್ರೈವಸಿಗೆ ಏನಾದರೂ ತೊಂದರೆ ಕೊಟ್ನಾ? ಹೇ ನೋ, ನಾನು ಎಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಗೊತ್ತಾಗದೆ ಸುಮ್ಮನೆ ಬ್ಲ್ಯಾಂಕಾಗಿ ನಿಂತಿದ್ದೆ ಅಷ್ಟೆ. ಹೌದಾ? ನಾನು ಎಲ್ಲೋ ಹೋಗಬೇಕು ಅಂತಲೇ ಬಂದೆ, ಆದರೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನನ್ನ ನಿಮ್ಮ ಜೊತೆ ಎಲ್ಲಿಗಾದರೂ ಕರ್ಕೊಂಡು ಹೋಗ್ತೀರಾ? ಹಾಂ, ಹೋ ಯಾ ಶೋರ್, ವೈ ನಾಟ್, ಹೋಗೋಣ. ಎಲ್ಲ ಹೋಗ್ತಿದ್ದಾರೆ ಇವರಿಬ್ರು. ನಿಂದ್ರಲ್ಲೇ. ಯಾರಿಗೂ ವಿಷಯ ಮುಟ್ಟಿಸ್ದೆ ಎಲ್ಲಿ ಹೊಂಟಿ? ಎಲ್ಲಿ ಹೊಂಟಿದ್ದಿ ಅಂದೆ? ಅದೇ ಗಿಡ, ಗಿಡನ? ಅದೇ ಸೊಪ್ಪು, ಗ್ರೀನ್ಸ್ ಸೊಪ್ಪು ತರಕ್ಕೆ ಹೋಗ್ತಿದ್ದೆ. ನಾನು ಇಲ್ಲೇ ನಿಂತರೆ ಸೊಪ್ಪನ್ನು ಹೋಗ್ಬಿಡ್ತಾರೆ. ನೋಡಲ್ಲೇ, ಸ್ವಲ್ಪ ನೀರಿರೋ ಕಡೆ ಬಂತಲ್ಲ. ಮೊದಲು ಮನೆ ಒಳಗಿನ ಕೆಲಸ ಮುಗಿಸು. ಹಿಂಗೆ ಕೆಲಸದ ನಡಬರಕ್ಕೆ ಸುಮ್ಮನೆ ಆಚೆ ಹೋದ್ರೆ ಅಮ್ಮ ಅವರಿಗೆ ಸಿಟ್ಟು ಬರ್ತದೆ. ನಿನಗೇನಾರು ಹೊರಗೆ ಹೋಗ್ಬೇಕಂತಿದ್ರೆ ಮೊದಲು ಅಮ್ಮ ಅವ್ರಿಗೆ ವಿಷಯ ತಿಳಿಸಿ ಹೋಗ್ಬೇಕು. ತಿಳಿತಾ? ತಿಳಿತಿಲ್ಲ? ಗೀತಕ್ಕ, ಕುಡಿ. ಎಲ್ಲಿ ಇದರಲ್ಲಿ ಸೊಪ್ಪೆ ಇಲ್ಲ? ಯಾವ ಸೊಪ್ಪು? ಅದೇ ಅನು ಅಮ್ಮ ಅವ್ರಿಗೆ ಬೇಕು ಅಂತ ಹೇಳಿದ್ರಲ್ಲ, ಅದು ತಿಂದರೆ ಅಯನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಆ ಸೊಪ್ಪು. ಓ, ಪಾಲಕ್ ಸೊಪ್ಪಾ? ಅಯ್ಯೋ, ಮರ್ತೇ ಬಿಟ್ಟೆ. ಇರು, ಈಗಲೇ ಹೋಗಿ ತರ್ತೀನಿ. ಸೊಪ್ಪನ್ನು ಹೊರಟೋಗ್ತಾನೆ. ಇಲ್ಲಿ ನಾನು ತಗೊಂಬರ್ತೀನಿ. ಹಿಡ್ಕೊಳ್ಳಿ. ಯಾವುದಾದ್ರೂ ಮ್ಯೂಸಿಕ್ ಪ್ಲೇ ಮಾಡಬಹುದಾ? ಇನ್ಸ್ಟ್ರೂಮೆಂಟ್ ಆದರೂ ಪರವಾಗಿಲ್ಲ. ಶೋರ್. ಯಾವಾಗಲೂ ಬಡ ಬಡ ಅಂತ ಮಾತಾಡೋಳು ಇವತ್ತಿಷ್ಟು ಸೈಲೆಂಟ್ ಆಗಿದ್ದಾಳೆ ಅಂದರೆ ಏನೋ ಬೇಜಾರಾಗಿದೆ ಅನಿಸುತ್ತೆ.
ಭಾವನಾನು ಹೆಸರಿಗೆ ಇವತ್ತು ಸರಿಯಾದ ಅರ್ಥ ಬಂತು ಅನ್ಸುತ್ತೆ. ನೋಡು, ನಿಮ್ಮ ಮುಖದಲ್ಲಿ ಎಷ್ಟು ಭಾವನೆಗಳು ಕಾಣಿಸ್ತಿದೆ ಅಂತ. ಸಾರಿ, ನಿನಗೆ ನಿಜವಾಗ್ಲೂ ಬೇಜಾರಾಗಿದೆ ಅನ್ಸುತ್ತೆ, ಅದಕ್ಕೆ ಈ ಲಾಂಗ್ ಟ್ರಿಪ್ ಪ್ಲಾನಾ? ಹರ್ಷ, ವಿ ಆರ್ ಕಸಿನ್ಸ್, ನೋ ಫಾರ್ಮಾಲಿಟೀಸ್ ಪ್ಲೀಸ್. ಯಾ, ಮನ್ಸು ತುಂಬ ದಿನ ಆದ್ಮೇಲೆ ಕೆಟ್ಟಿದೆ. ಇನ್ಫ್ಯಾಕ್ಟ್ US ಹೊರಟಿದೆ, ಅಮ್ಮ ಬೇಡ ಅಂದ್ಲು. ಏನೋ ನೇಬರ್ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಹಾಗೆ ಹೇಳ್ತಿದ್ಯಾ? ಬೈದವೇ, ಏನಕ್ಕೆ ಆಲ್ ಆಫ್ ಅ ಸಡನ್ ಈ ಡೆಸಿಷನ್? ಹೇಳಿದ್ನಲ್ಲ ಮನ್ಸು ಸರಿ ಇಲ್ಲ ಅಂತ. ಅದು ಅಲ್ಲದೆ ಅಮ್ಮ ಮದುವೆ ಆಗು ಅಂತ ಬೇರೆ ಹೇಳ್ತಿದ್ದಾಳೆ. ಫೈನ್, ಒಪ್ಕೋಬೋದು ತಾನೆ. ನಿನಗೆ ಮನ್ಸು ಸರಿ ಇಲ್ದಿದ್ದಾಗ ಟ್ರಿಪ್ಪಿಗೆ ಹೋಗ್ಬೋದಲ್ವಾ? ಆಗಾಗ ಲಂಚು ಬಫೆಟ್ನೆಲ್ಲ ಸಖತ್ತಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಮೇಡಮ್ಗೆ ಕೋಪ ಬಂದಿದೆ ಅಂದರೆ ಯು ಆರ್ ಇನ್ ಲವ್ ವಿತ್ ಸಮ್ಮನ್. ಹರ್ಷ, ನಿಂಗೆ ಮದುವೆ ಆಗಿದೆ ಅಂತ ಯಾಕೆ ನಂಗೆ ಹೇಳಿಲ್ಲ? ಕಮಾನ್, ಇದರಲ್ಲಿ ಹೇಳೋದೇನಿದೆ? ಐ ಮ್ಯಾರಿಡ್, ದಟ್ಸ್ ಆಲ್. ಆ್ಯಕ್ಚುಲಿ ನೀನು ಹೇಳ್ತಿರೋದು ಕೇಳ್ತಿದ್ರೆ ಇಟ್ ಈಸ್ ಸೌಂಡಿಂಗ್ ಫನ್ನಿ. ಯಾಕೆ? ಅದೇನೇನು, ಮದುವೆ ಆಗಿರೋರು ಎಲ್ಲರೂ ನನಗೆ ಮದುವೆ ಆಗಿದೆ ಅಂತ ಹೇಳ್ಕೊಂಡು ಓಡಾಡ್ತಾರ? ಟ್ರೂ, ಹುಡುಗಿರಿಗೆ ಇರೋ ಇಂಡಿಕೇಶನ್ಸ್ ನಿಮಗೆ ಇರಬೇಕಿತ್ತು. ವಾಟ್? ನನಗೆ ಸರಿಯಾಗಿ ಕೇಳಿಸಿಲ್ಲ. ಏನಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.